ಅಮಿತ್ ಶಾ ಅವರು ಕೂಡ ಹೇಳಿದ್ದಾರೆ. ಅವರು ಹೇಳಿರುವಂಥ ಮಾತಿಗೆ ನಾನು ಬದ್ಧ ಅನ್ನುವಂಥ ಮಾತನ್ನ ಅಣ್ಣಾಮಲೈ ಕೂಡ ಹೇಳ್ತಾ ಇರೋದು. ಅಂದ್ರೆ ಯಾವ ರೀತಿಯಾಗಿರುವಂತಹ ಸೂಚನೆಯನ್ನ ಅಣ್ಣಾಮಲೈಗೆ ಕೊಟ್ಟಿರುವಂತಹ ಸಾಧ್ಯತೆ, ಅವರ ಮುಂದೆ ಅವರಿಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿರುವಂತಹ ಸಾಧ್ಯತೆ ಇದೆ? ನೋಡಿ, ನಾನಾ ಕಾರಣಗಳಿಗೋಸ್ಕರ ಅಣ್ಣಾಮಲೈ ಮತ್ತು ಬಿಜೆಪಿ ಹೈಕಮಾಂಡ್ ನಡುವೆ ಕೆಲ ಮನಸ್ತಾಪಗಳಿದ್ವು. ಪ್ರಮುಖವಾಗಿ ಎಐಎಡಿಎಂಕೆಯ ಮೈತ್ರಿಯನ್ನು ಅಣ್ಣಾಮಲೈ ವಿರೋಧಿಸಿದ್ರು. ಬಿಜೆಪಿ ಆಗಿನ ಹೈಕಮಾಂಡನ್ನು ಕೂಡ ಕನ್ವಿನ್ಸ್ ಮಾಡಿದ್ರು. ಈಗ ಬಿಜೆಪಿ ಹೈಕಮಾಂಡ್ಗೆ ಅನಿಸ್ತಾ ಇದೆ ಅಣ್ಣಾಮಲೈ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡ್ರೆ ಎಐಎಡಿಎಂಕೆ ಹತ್ರ ಬರಲ್ಲ, ಪುನರಪಿ ಅದು ಡಿ ಎಂ ಕೆಗೆ ಲಾಭ ಆಗುತ್ತೆ. ವೋಟ್ಗಳ ಡಿವಿಷನ್ನಿಂದ ಯಾರಿಗಾದ್ರೂ ನೇರವಾಗಿ ಲಾಭ ಆಗ್ತಿದ್ರೆ ಅದು ಸ್ಟಾಲಿನ್ ಮತ್ತು ಉದಯನಿಧಿ ಸ್ಟಾಲಿನ್ಗೆ. ಆ ಕಾರಣಕ್ಕೋಸ್ಕರ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡ್ರೆ, ಯಾಕಂದರೆ ನೋಡಿ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 11% ವೋಟನ್ನು ತೆಗೆದುಕೊಂಡಿತ್ತು. ರೌಂಡ್ ಅಬೌಟ್ 22ರಿಂದ 23% ಎಐಎಡಿಎಂಕೆ ತೆಗೆದುಕೊಂಡಿತ್ತು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಎಐಎಡಿಎಂಕೆ ಮತ್ತು ಡಿ ಎಂ ಕೆಗಿರ್ತಕ್ಕಂಥ ವೋಟ್ನ ಅಂತರ ನಿಯರ್ಲಿ 4% ಮಾತ್ರ. 33% ವೋಟನ್ನು ಎಐಎಡಿಎಂಕೆ ತೆಗೆದುಕೊಂಡಿತ್ತು. 37.23% ವೋಟನ್ನು ಡಿ ಎಂ ಕೆ ತೆಗೆದುಕೊಂಡಿತ್ತು. ಹೀಗಾಗಿ ಬಿಜೆಪಿ ಹೈಕಮಾಂಡ್ಗೆ ಅನಿಸ್ತಾ ಇದೆ ಬಿಜೆಪಿ ಮತ್ತು ಎಐಎಡಿಎಂಕೆ ಮೈತ್ರಿ ಮಾಡಿಕೊಂಡ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಡಿ ಎಂ ಕೆಯನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಆಗ ಅಣ್ಣಾಮಲೈ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿದ್ದರೆ ಎಐಎಡಿಎಂಕೆ ಮೈತ್ರಿಗೆ ಒಪ್ತಾ ಇಲ್ಲ. ಎಐಎಡಿಎಂಕೆ ನೋಡಿ, ಯಾವುದೇ ದ್ರವಿಡ ಪಾಲಿಟಿಕ್ಸ್ನ ಒಟ್ಟಾರೆ ಮಾನದಂಡಗಳಿವೆ. ತ್ರಿಭಾಷಾ ಸೂತ್ರವನ್ನು ಎಐಎಡಿಎಂಕೆ ಒಪ್ತಾ ಇಲ್ಲ. ಅದೇ ರೀತಿ ಡಿಲಿಮಿಟೇಷನ್ ಬಗ್ಗೆ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಎಐಎಡಿಎಂಕೆ ಒಪ್ತಾ ಇಲ್ಲ. ವಕ್ಫ್ ಬಿಲ್ ವಿರೋಧಿಸಿ ಕಳೆದ ವಾರ ತಮಿಳುನಾಡಿನ ವಿಧಾನಸಭೆ ಒಂದು ನಿರ್ಣಯವನ್ನು ಅಂಗೀಕರಿಸಿದೆ. ಅದಕ್ಕೆ ಎಐಎಡಿಎಂಕೆ ಬೆಂಬಲ ಇತ್ತು. ಹೀಗಾಗಿ ಎಐಎಡಿಎಂಕೆ ಕೂಡ ಬಿಜೆಪಿ ಏನು ಮಾಡುತ್ತೆ ಅನ್ನೋದರ ಮೇಲೆ ಮಾತ್ರ ಮೈತ್ರಿ ಮಾಡಿಕೊಳ್ಬೇಕು ಅಂತಕ್ಕಂಥ ಒಂದು ನಿರ್ಧಾರದಲ್ಲಿದೆ. ಹೀಗಾಗಿ ಬಿಜೆಪಿ ಹೈಕಮಾಂಡ್ ಅಣ್ಣಾಮಲೈ ಅವರನ್ನು ಅಲ್ಲಿನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿ ಹೊಸಬ್ರನ್ನು ತಂದು ಎಐಎಡಿಎಂಕೆ ಜೊತೆ ಪ್ಯಾಕ್ಟ್ ಮಾಡಿಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ಬಾರಿ ಟ್ರ್ಯಾಂಗ್ಯುಲರ್ ಕಾಂಟೆಸ್ಟ್ ತಮಿಳುನಾಡಿನಲ್ಲಿ ನಡೆಯೋದಿದೆ. ಒಂದು ಕಡೆ ಡಿ ಎಂ ಕೆಯ ಮೈತ್ರಿಕೂಟ, ಇನ್ನೊಂದು ಕಡೆ ವಿಜಯ್ ಎಷ್ಟು ವೋಟ್ ತೆಗೆದುಕೊಳ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಯಾಕಂದರೆ ವಿಧಾನಸಭಾ ಚುನಾವಣೆಯಲ್ಲಿ 2021ರಲ್ಲಿ 4% ಅಂತರದಿಂದ ಮಾತ್ರ ಎಐಎಡಿಎಂಕೆ ಸೋತಿತ್ತು. ಹೀಗಾಗಿ ವಿಜಯ್ ಎಷ್ಟು ವೋಟ್ ತೆಗೆದುಕೊಳ್ತಾರೆ ಅನ್ನೋದು ಓವರಾಲ್ ತಮಿಳುನಾಡಿನ ಪಾಲಿಟಿಕ್ಸ್ ಮೇಲೆ ಪರಿಣಾಮವನ್ನು ಬೀರಲಿದೆ. ಹೀಗಾಗಿ ಫ್ರಾಗ್ಮೆಂಟೇಷನ್ ಆಫ್ ವೋಟ್ಸನ್ನು ತಡೆಯಲು ಬಿಜೆಪಿ ಮತ್ತು ಎಐಎಡಿಎಂಕೆ ಹತ್ತಿರ ಬರ್ತಾ ಇವೆ. ಅದರ ತಲೆದಂಡ ಅಣ್ಣಾಮಲೈದಾಗಲಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.